ಸ್ವಾಧ್ಯಾಯ ಸೇವಾ ಫೌಂಡೇಶನ್ ನಿಸ್ವಾರ್ಥ ಮತ್ತು ಬಹುಮುಖ ಸೇವಾ ಕಾರ್ಯಗಳ ಮೂಲಕ ನಮ್ಮ ದೇಶದಲ್ಲಿ ಅತ್ಯಂತ ಮಹತ್ವದ ಪ್ರಭಾವ ಬೀರುತ್ತಿದೆ. ಈ ಸಾಮಾಜಿಕ ಸಂಸ್ಥೆ ಶಿಕ್ಷಣ, ಆರೋಗ್ಯ, ನಿಸರ್ಗೋಪಚಾರ, ಯೋಗ, ಪರಿಸರ ಸಂರಕ್ಷಣೆ, ನೈಸರ್ಗಿಕ ಕೃಷಿ, ಮಣ್ಣುಪಾತ್ರೆಗಳ ಬಳಕೆಯನ್ನು ಉತ್ತೇಜಿಸುವುದು ಹಾಗೂ ಭವ್ಯ ಪ್ರಮಾಣದ ವೃಕ್ಷಾರೋಪಣ ಕಾರ್ಯಕ್ರಮಗಳು ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ನಾಯಕತ್ವ ವಹಿಸಿದೆ. ಡಾ. ಮನೀಶ್ ಗೋಯಲ್ ಈ ಸಂಸ್ಥೆಯ ದೃಷ್ಟಿವಂತ ಸ್ಥಾಪಕರು. ನಿಸರ್ಗೋಪಚಾರ, ಯೋಗ ಎಂಬ ಭಾರತೀಯ ಪರಂಪರೆಯ ಪದ್ಧತಿ ಹಾಗೂ ರಾಸಾಯನರಹಿತ ನೈಸರ್ಗಿಕ ಕೃಷಿಯ ಪ್ರಚಾರಕ್ಕಾಗಿ ಅಹರ್ನಿಶಿ ಶ್ರಮಿಸುತ್ತಿದ್ದಾರೆ. ಅವರ ಅಚಲವಾದ ಸಂಕಲ್ಪವು ವರ್ಷಗಳ ಸಾರ್ವಜನಿಕ ಜಾಗೃತಿ ಅಭಿಯಾನ ಮತ್ತು ರೂಪಾಂತರಕಾರಿ ಸೇವಾ ಚಟುವಟಿಕೆಗಳಿಗೆ ಪ್ರೇರಣೆಯಾಗಿದೆ. ಈ ಫೌಂಡೇಶನ್ನ ವ್ಯಾಪ್ತಿ ಅತ್ಯಂತ ವಿಶಾಲವಾಗಿದ್ದು, ಇದುವರೆಗೆ ದೇಶದಾದ್ಯಂತ 300ಕ್ಕೂ ಹೆಚ್ಚು ಯೋಗ ಶಿಬಿರಗಳನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ಡಾ. ಮನೀಶ್ ಗೋಯಲ್ ಅವರ ರಾಷ್ಟ್ರವ್ಯಾಪಿ ಜಾಲತಾಂತ್ರಿಕ ಸಂಪರ್ಕವು ರೈತರಿಗೆ ಗೋವು ಆಧಾರಿತ ನೈಸರ್ಗಿಕ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ನಿರಂತರವಾಗಿ ಪ್ರೇರೇಪಿಸುತ್ತದೆ ಮತ್ತು ಅವರಿಗೆ ಜ್ಞಾನವಷ್ಟೇ ಅಲ್ಲ, ಪ್ರಾಯೋಗಿಕ ಮತ್ತು ನಿರಂತರ ಮಾರ್ಗದರ್ಶನ ನೀಡುತ್ತದೆ. ಇದುವರೆಗೆ ಸುಮಾರು 1,000 ಎಕರೆ ಕೃಷಿಭೂಮಿಯನ್ನು ಫೌಂಡೇಶನ್ನ ಮಾರ್ಗದರ್ಶನದಲ್ಲಿ ನೈಸರ್ಗಿಕ ಕೃಷಿಗೆ ಪರಿವರ್ತಿಸಲಾಗಿದೆ. ಇದಕ್ಕೂ ಮೇರೆಗೆ ಅವರು ದೇಶವ್ಯಾಪಿ ನೈಸರ್ಗಿಕ ಕೃಷಿಕರ ದೂರವಾಣಿ ಡೈರೆಕ್ಟರಿಯನ್ನು ಸಿದ್ಧಪಡಿಸುತ್ತಿದ್ದು, ರೈತರಿಗೆ ತಮ್ಮ ಜೈವಿಕ ಉತ್ಪನ್ನಗಳನ್ನು ಪ್ರಚಾರ ಮಾಡಲು ಮತ್ತು ಸ್ಥಿರವಾದ ಉದ್ಯಮಗಳನ್ನು ನಿರ್ಮಿಸಲು ಸಹಕಾರ ನೀಡುತ್ತಿದ್ದಾರೆ. ಫೌಂಡೇಶನ್ ನೀಡಿದ ತರಬೇತಿಗಳ ಮೂಲಕ ಸುಮಾರು 500ಕ್ಕೂ ಹೆಚ್ಚು ರೈತರು ನೈಸರ್ಗಿಕ ಕೃಷಿ ತಂತ್ರಗಳನ್ನು ಅಳವಡಿಸಿಕೊಂಡಿದ್ದು, ಅವರ ಉತ್ಪನ್ನಗಳು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ತಲುಪುವಂತೆ ಮಾಡಲಾಗಿದೆ. ಫೌಂಡೇಶನ್ ವಿಶೇಷವಾಗಿ ಮಣ್ಣಿನ ಪಾತ್ರೆಗಳು, ಮಿಟ್ಟಿ ಭಾಂಡಗಳು ತಯಾರಿಸುವ ಕುಂಬಾರರು ಮತ್ತು ಗ್ರಾಮೀಣ ಕಲೆಗಾರರಿಗೆ ಮಾರುಕಟ್ಟೆ ಅವಕಾಶಗಳು ಮತ್ತು ಗೌರವ ಸಿಗುವಂತೆ ವಿಶೇಷ ಗಮನ ಹರಿಸಿದೆ. ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಆಯೋಜಿಸಿದ ವೃಕ್ಷಾರೋಪಣ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಔಷಧೀಯ ಮತ್ತು ಹಸುರು ಸಸ್ಯಗಳ ಬಗ್ಗೆ ಜಾಗೃತಿ ಮೂಡಿಸಿದ್ದು, ಬಾಲ್ಯದಲ್ಲೇ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಬೆಳೆದಿದೆ. ಫೌಂಡೇಶನ್ನ ಗರ್ ಗರ್ ಮೋರಿಂಗಾ ಅಭಿಯಾನ ವೇಗವಾಗಿ ವಿಸ್ತರಿತವಾಗಿದ್ದು, ಇದುವರೆಗೆ 10,000ಕ್ಕೂ ಹೆಚ್ಚು ಔಷಧೀಯ ಹಾಗೂ ಹಸುರು ಸಸ್ಯಗಳನ್ನು ನೆಡಲಾಗಿದೆ. ನಗರ ಪ್ರದೇಶಗಳಲ್ಲಿಯೂ ಕೃಷಿ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಜಾಗೃತಿ ಮತ್ತು ತರಬೇತಿ ಕಾರ್ಯಕ್ರಮಗಳು ಜನರನ್ನು ನಿಸರ್ಗ ಮತ್ತು ಕೃಷಿ ಪದ್ಧತಿಗಳತ್ತ ಮರುಸಂಪರ್ಕಿಸುತ್ತಿವೆ. ಸ್ವಾವಲಂಬಿ ಗೋಶಾಲೆಗಳ ನಿರ್ಮಾಣಕ್ಕಾಗಿ ಫೌಂಡೇಶನ್ ಗೋಮಯ ಆಧಾರಿತ ಉತ್ಪನ್ನಗಳ ತರಬೇತಿ ಮತ್ತು ಪ್ರಚಾರದಲ್ಲಿ ಹೊಸತನವನ್ನು ತರುತ್ತಿದ್ದು, ಇವುಗಳಿಗೆ ಸರಿಯಾದ ಮಾರುಕಟ್ಟೆ ಗುರುತಿನೊಂದಿಗೆ ಆರ್ಥಿಕ ಬೆಂಬಲವನ್ನು ಕಲ್ಪಿಸಿದೆ. ಶಾಲೆಗಳು ಮತ್ತು ಗ್ರಾಮೀಣ ಪ್ರದೇಶಗಳನ್ನು ದತ್ತು ತೆಗೆದುಕೊಂಡು ಸ್ವಾಧ್ಯಾಯ ಸೇವಾ ಫೌಂಡೇಶನ್ ಇವೆಸ್ಟ್ ಮತ್ತು ಪ್ಲಾಸ್ಟಿಕ್ ಮಾಲಿನ್ಯ ನಿರ್ಮೂಲನೆಗೆ ಸಕ್ರಿಯವಾಗಿ ಕೈ ಜೋಡಿಸಿದೆ. ತ್ಯಜಿಸಿದ ವಸ್ತುಗಳನ್ನು ಉಪಯುಕ್ತ ಉತ್ಪನ್ನಗಳಾಗಿ ಪರಿವರ್ತಿಸಿ ಪರಿಸರ ಸ್ನೇಹಿ ಜೀವನಶೈಲಿಯನ್ನು ಉತ್ತೇಜಿಸುತ್ತಿದೆ. ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗಾಗಿ ಫೌಂಡೇಶನ್ ಕ್ವಿಜ್ಗಳು, ಫೋಟೋಗ್ರಫಿ ಸ್ಪರ್ಧೆಗಳು ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು, ಪರಿಸರವಾದಿ ಮನೋಭಾವ ಮತ್ತು ಜವಾಬ್ದಾರಿತನವನ್ನು ಬೆಳೆಸುತ್ತಿದೆ. ಸ್ವಾಧ್ಯಾಯ ಸೇವಾ ಫೌಂಡೇಶನ್ನ ದೃಷ್ಟಿ ಆರೋಗ್ಯ ಜಾಗೃತಿ ಹರಡುವುದು, ನೈಸರ್ಗಿಕ ಜೀವನವನ್ನು ಉತ್ತೇಜಿಸುವುದು, ವ್ಯಕ್ತಿಗತ ಹಾಗೂ ಸಾಮಾಜಿಕ ಜವಾಬ್ದಾರಿಗಳನ್ನು ಬಲಪಡಿಸುವುದು ಮತ್ತು ಸಮತೋಲನದ ಆರೋಗ್ಯಕರ ಜೀವನಶೈಲಿಯನ್ನು ಅಳವಡಿಸಿಕೊಂಡು ಕೆಟ್ಟ ಅಭ್ಯಾಸಗಳನ್ನು ತೊರೆದು ಹಸಿರು, ಆರೋಗ್ಯಕರ ಮತ್ತು ದೀರ್ಘಕಾಲಿಕ ಭವಿಷ್ಯ ನಿರ್ಮಾಣಕ್ಕೆ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವ ಸಮುದಾಯವನ್ನು ನಿರ್ಮಿಸುವುದು.